ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ DSS ರಾಜ್ಯಾಧ್ಯಕ್ಷರಾದಂಥ ಮುಳ್ಳೂರು ಶ್ರೀನಿವಾಸ್ ಅವರು ಬಂದಿದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. DSSನ ಮುಖಂಡರಾಗಿರ್ತಕ್ಕಂಥ ಹೆಬ್ಬಾಲ್ ವೆಂಕಟೇಶ್ ಅವರು ಮತ್ತೆ ಮರಿಯಪ್ಪ ಬಿಟ್ಬಿಟ್ಟು ನೀವೆಲ್ಲ ಒಂದ್ ಕಡೆ ಈ ಕಡೆ ಬಂದ್ಬಿಡಿ. ಈಗ ನಮ್ಮ ತುರುವೇಕೆರೆ ಸಾಗರ್ ಅವರು, ಇವರು ಮಿಮಿಕ್ರಿಗೆ ಬಹಳ ಹೆಸರಾದಂಥ ವ್ಯಕ್ತಿ. ಗಣ್ಯರಿಗೆ ಕೂಡ ಒಂದು ಜೋರಾದ ಚಪ್ಪಾಳೆ ಬರಲಪ್ಪ. ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ, ಆಗ್ತಾ ಇದೆ. ಎಲ್ರು ಕೂಡ ಸ್ವಲ್ಪ ಡಲ್ ಅಲ್ಲಿ ಇದ್ದೀರಾ ಅಲ್ವಾ? ನೋಡಿ ಹ್ಞೂ ಅಂತ ಎಲ್ರು ಕೂಡ ಫಿದಾ ಆಗ್ತೀರಾ, ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ನಾನು ಕೂಡ ಕಾಯ್ತಾ ಇದ್ದೀನಿ ಅವರ ಮಾತುಗಳನ್ನ ಕೇಳಿಸ್ಕೊಳ್ಳೋಕೆ. ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿ ಹಾಗೂ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಕ್ಕಂಥ ಶ್ರೀಮಾನ್ ಸಂತೋಷ್ ಹೆಗ್ಡೆ ಅವರೇ ಹಾಗೂ ಹೇಳಬೇಕು ಅಂತಂದ್ರೆ ಶ್ರೀಮಾನ್ ಸಂತೋಷ್ ಹೆಗ್ಡೆ ಅವರು ಮಾಡಿರ್ತಕ್ಕಂಥ ಹೆಸರು ಎಲ್ಲ ಪ್ರತಿಯೊಬ್ಬ ಕರ್ನಾಟಕದ ಪ್ರಜೆಗೆ ಗೊತ್ತಿರ್ತಕ್ಕಂಥದ್ದು. ಅವರ ಕೊಡುಗೆ, ಅದರಲ್ಲೂ ಲೋಕಾಯುಕ್ತರಾಗಿ ಮಾಡ್ತಕ್ಕಂಥ ಸೇವೆ ಎಲ್ಲರೂ ನೆನೆಸ್ಕೋಬೇಕಾದಂಥದ್ದು. ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಇತರೆ ಗಣ್ಯರೇ ಮತ್ತು ಈ ದಿನ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ಮತ್ತು ಮುಖ್ಯವಾಗಿ ಈ ದಿನ ಈ ಒಂದು ಕಾರ್ಯಕ್ರಮವನ್ನು ಮೂಲ ನಿವಾಸಿ ಅಂಬೇಡ್ಕರ್ ಸಂಘ ಇಲ್ಲಿ ನಮ್ಮ ಇಂದಿರಾನಗರ ಕ್ಲಬ್ಬಿನ ಈ ಒಂದು ಕನ್ವೆನ್ಷನ್ ಹಾಲ್ನಲ್ಲಿ ಸಭೆ ಮಾಡ್ತಿರ್ತಕ್ಕಂಥದ್ದು ನನಗೆ ನಿಜವಾಗ್ಲೂ ಬಹಳ ಸಂತೋಷ. ಅದರಲ್ಲೂ ಯಾಕೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ವಿದ್ಯಾರ್ಥಿಗಳು ಅಂಥವರಿಗೆ ಪುರಸ್ಕಾರ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ನಿಜವಾಗ್ಲೂ ನನಗೆ ಪುಣ್ಯದ ಕೆಲಸ. ಪದಕ ಕೊಡೋದ್ರ ಮೂಲಕ ತುಂಬಾ ಚೆನ್ನಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಮುನಿಮಾರಪ್ಪ ಅವರು. ನಾನು ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟೇ, ನಿಮ್ಮ ತಂದೆ ತಾಯಂದ್ರು ಯಾವುದೇ ರೀತಿ ಕಷ್ಟಪಟ್ಟು ನಿಮ್ಮನ್ನ ವಿದ್ಯಾಭ್ಯಾಸ ಕೊಡ್ತಾರೆ, ಅದನ್ನ ಉಳಿಸುವಂತ ಬೆಳೆಸುವಂತ ಕೆಲಸ, ಕಾಪಾಡುವಂತ ಕೆಲಸ ನೀವು ಮಾಡ್ಬೇಕು. ಅಡ್ಡದಾರಿಗಳಿಟ್ಕೊಂಡು ತಂದೆ ತಾಯಿಗೆ ನೋವು ಇಡುವಂತ ಕೆಲಸ ಮಾಡಕ್ ಹೋಗ್ಬೇಡಿ. ಯಾವುದೇ ರೀತಿ ನೀವು ಸಮಸ್ಯೆಗಳಿಗೆ ಒಳಗಾಗದಂಗೆ ತಂದೆ ತಾಯಿಯಂದ್ರನ್ನ ಕಾಪಾಡುವಂತ ಶಕ್ತಿ ದೇವ್ರು ನಿಮ್ಗೆ ಕರುಣಿಸ್ಲಿ ಅಂತ ಹೇಳಿ ನಾವು ಹೇಳಕ್ಕೆ ಬಯಸ್ತೀವಿ. ಯಾಕೆಂದ್ರೆ ತಂದೆ ತಾಯಿ ಕೂಲಿ ಕೆಲಸ ಮಾಡಿ, ಗಾರೆ ಕೆಲಸ ಮಾಡಿ, ಇನ್ನಿತರ ಎಲ್ಲಾ ರೀತಿಯ ಇದನ್ನ ಮಾಡಿ ತಮ್ಮವಾಗಿ ಮುಡುಪಾಗಿ ಜೀವನ ಮುಡುಪಾಗಿಟ್ಟು ಅವ್ರಿಗೆ ಇವತ್ತು ತಾವು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಗೌರವ ಕೊಟ್ಟು ಅವ್ರನ್ನ ಬೆಳೆಸ್ಕೊಂಡಿಲ್ಲ ಅಂದ್ರೆ ನಿಜವಾಗ್ಲೂ ದುರಷ್ಟಕರ ಅಂತ ಹೇಳಕ್ಕೆ ದುರದೃಷ್ಟಕರ. ಆದ್ರಿಂದ ಮಕ್ಕಳಲ್ಲಿ ನಾನು ಹೇಳೋದು ಫೈನಲ್ ಆಗಿ, ನೀವು ಏನಿವತ್ತು ನಿಮ್ಮ ತಂದೆ ತಾಯಿಯಿಂದ ಕಷ್ಟಪಟ್ಟು ವಿದ್ಯಾಭ್ಯಾಸ ಕೊಡ್ತಾರೆ ಅದನ್ನ ಈ ಸಮಾಜಕ್ಕೆ ಒಳ್ಳೆಯ ರೀತಿಯಲ್ಲಿ ತಗೊಂಡೋಗಿ ಅಂತ ಹೇಳಕ್ಕೆ ಬಯಸ್ತೀನಿ. ಬುದ್ಧ, ಬಸವಣ್ಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 3 ಜನ ಜಯಂತ್ಯೋತ್ಸವದ ಅಂಗವಾಗಿ ಹಾಗೂ ಬ್ಯಾನರ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಪೂರ್ವಿಕರು ದೇಶಕ್ಕಾಗಿ, ಸಮಾಜಕ್ಕಾಗಿ, ಸಮಾನತೆಗಾಗಿ, ವಿದ್ಯಾಭ್ಯಾಸಕ್ಕಾಗಿ, ಜನರ ಅಭಿವೃದ್ಧಿಗಾಗಿ, ಸ್ವಾಭಿಮಾನಕ್ಕಾಗಿ ದುಡಿದಂತ ಎಲ್ಲಾ ಪೂರ್ವಿಕರನ್ನು ಗುರುತಿಸಿಕೊಳ್ಳುತ್ತಾ ಅವರ ಒಂದು ಸಾಧನೆಗೆ ನಮನಗಳನ್ನ ಮಾಡುತ್ತಾ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸುಮಾರು 200 ಜನ ವಿದ್ಯಾರ್ಥಿಗಳಿಗೆ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದಿಂದ ಯಾರು 70-75% ಪಾಸ್ ಆಗಿರ್ತಕ್ಕಂಥ ಮಕ್ಕಳಿದ್ದಾರೆ, ಅವ್ರಿಗೆ ಇನ್ನಷ್ಟು ಮೋಟಿವೇಶನ್ ಮಾಡೋದ್ರ ಮುಖಾಂತರವಾಗಿ ನಾವು ಒಂದು ವಿದ್ಯಾರ್ಥಿಗೆ 10 ಗ್ರಾಮ್ ಬೆಳ್ಳಿ, ಒಂದು ವಿದ್ಯಾರ್ಥಿಗೆ 10 ಗ್ರಾಮ್ ಬೆಳ್ಳಿ ಪದಕ ಕೊಡ್ತಕ್ಕಂಥ ಅದ್ಭುತವಾದಂತ ಕಾರ್ಯಕ್ರಮ ಅಂತ ನಾನು ಬಯಸ್ತೀನಿ. ಬಟ್ ಇದು ಹೆಂಗಿದೆ ಅಂತೇಳಿ ಮೀಡಿಯಾದವರು ಜನರುಗಳು ಹೇಳ್ಬೇಕು ನಮಗೆ. ಈ ಒಂದು ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂತಂದ್ರೆ
ಶತಶತಮಾನಗಳಿಂದನೂ ನಮಗೆ ವಿದ್ಯಾಭ್ಯಾಸಕ್ಕೆ ವಂಚನೆ ಆಗ್ತಾ ಬಂದಿರ್ತಕ್ಕಂಥದ್ದು. ಮತ್ತು ತಳು ಸಮುದಾಯದ ಎಸ್ಸಿಗಳೇ ಅನ್ನದೆ ಧ್ವನಿ ಇಲ್ದಿರ್ತಕ್ಕಂಥ, ಶಕ್ತಿ ಇಲ್ದಿರ್ತಕ್ಕಂಥ ಯಾವುದೇ ಭಾರತದ ನಿವಾಸಿ ಮೇಲೆ ಯಾವುದೇ ನ್ಯಾಯ ಸಿಗುವಂತ ರೀತಿಯಲ್ಲಿ ಇದ್ದಿಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಿದ ಮೇಲೆ, ಅವರು ಸಂವಿಧಾನ ಬರೆದ ನಂತರ ಕೋಟ್ಯಾಂತರ ಜನ ಇವತ್ತು ಎಲ್ಲರೂ ಕೂಡ ವಿದ್ಯಾವಂತರಾಗಿದ್ದಾರೆ, IAS IPS ಆಗಿದ್ದಾರೆ, ಜಡ್ಜಿಗಳಾಗಿದ್ದಾರೆ, ಎಲ್ಲ ರಾಜಕಾರಣಿಗಳಾಗಿದ್ದಾರೆ, CM PM ಪ್ರಧಾನಿಗಳಾಗಿದ್ದಾರೆ. ಇವರೆಲ್ಲರನ್ನು ಕೂಡ ಇವತ್ತು ತಯಾರಿ ಮಾಡಿ ವಿಧಾನಸೌಧಗೆ ಮತ್ತು ಪಾರ್ಲಿಮೆಂಟ್ಗೆ ಕಳಿಸಿರ್ತಕ್ಕಂಥದ್ದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ, ಅವರ ಶ್ರಮೆ, ಅವರ ಪೆನ್ನು ಅಂತ ಹೇಳೋದಕ್ಕೆ ನಾನು ತುಂಬಾ ಹೆಮ್ಮೆಯಿಂದ ಇಷ್ಟಪಡ್ತೀನಿ. ಮತ್ತೆ ಬರುವಂತ ದಿನಗಳಲ್ಲಿ ಇಂಥ ಕಾರ್ಯಕ್ರಮವನ್ನ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದಿಂದ ಇನ್ನು ಹೆಚ್ಚಾಗಿ ಮಾಡೋದರ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಅಂಗವಾಗಿ 34 ಪ್ರತಿಭಾ ಪುರಸ್ಕಾರ ಬೆಳ್ಳಿ ಕಾಯಿನ್ಗಳು ಕೊಡ್ಬೇಕಂತ ಅನ್ಕೊಂಡಿದ್ವಿ. ಜನ ಜಾಸ್ತಿ ಆಗಿರೋದ್ರಿಂದ ಸುಮಾರು 200 ಕಾಯಿನ್ಗಳನ್ನ ನಾವು, ಸುಮಾರಲ್ಲ 200 ಕಾಯಿನ್ ಪರ್ಫೆಕ್ಟ್ ಆಗಿ ಕೊಟ್ಟಿರುವಂತದ್ದು ಆಗಿದೆ. ಈಗ ಬರುವಂತ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವಕ್ಕೆ 135ನೇ ಕಾಯಿನ್ ಯಾವುದಾಗಿರ್ಬೇಕಂತಂದ್ರೆ ನಮ್ಮ ಆಸೆ ಅದು ಗೋಲ್ಡ್ ಆಗಿರ್ಬೇಕು, ಅದು ಬಂಗಾರ ಆಗಿರ್ಬೇಕು. ಅದು ಮೊದಲನೇದಾಗಿ ಗೌರ್ಮೆಂಟ್ ಶಾಲೆ ಕಾಲೇಜುಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅದು ಸಿಗಬೇಕು ಅಂತ ಹೇಳಿ ನಮ್ಮೆಲ್ಲರ ಕೋರಿಕೆ. ಮಕ್ಕಳಿಗೆ ಮೋಟಿವೇಶನ್ ಮಾಡಿದೀವಿ. ದೇಶದಲ್ಲಿ ಇರ್ತಕ್ಕಂಥ ಅನ್ಯಾಯ, ಅವಿನೀತಿಗಳು, ಭ್ರಷ್ಟಾಚಾರ ಮತ್ತು ಏನೆಲ್ಲ ಈ ದೇಶದಲ್ಲಿ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಸಮಾನತೆ ಇದ್ರೂ ಕೂಡ ಅದು ಇಲ್ದೇ ಇರೋ ರೀತಿಯಲ್ಲಿ ಹೆಣ್ಮಕ್ಳ ಮೇಲೆ ನಡೀತಕ್ಕಂಥ ದಾಳಿ, ದೌರ್ಜನ್ಯಗಳು, ದಬ್ಬಾಳಿಕೆಗಳು ಇವೆಲ್ಲವನ್ನು ಕೂಡ ಈ ವಿದ್ಯಾರ್ಥಿಗಳು ಓದಿ ಒಳ್ಳೆ ಸ್ಥಾನಮಾನಕ್ಕೆ ಬಂದು ಈ ದೇಶಕ್ಕೆ ಒಳ್ಳೆ ಆಡಳಿತ, ಒಳ್ಳೆ ಸುಧಾರಣೆ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಎಲ್ಲ ಮಹನೀಯರ ಪೂರ್ವಿಕರ ವಿಚಾರಗಳನ್ನ ಮುಂದಿಟ್ಕೊಂಡು ಇವತ್ತು ಪ್ರತಿಭಾ ಪುರಸ್ಕಾರವನ್ನ ಮಾಡಿರ್ತಕ್ಕಂಥ. ಇವತ್ತು ಪ್ರತಿಭಾ ಪುರಸ್ಕಾರ ಕೊಟ್ಟಿದ್ದೀರಿ, ಬೆಂಗಳೂರು ನಗರಕ್ಕೆ ಮಾತ್ರ ಸೀಮಿತ ಇದೆ ಇಲ್ಲ ಈ ಇಡೀ ಕರ್ನಾಟಕ ರಾಜ್ಯಕ್ಕೆ ಸೀಮಿತ ಇದೆ? ಸರ್, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಂಘಟನೆ ಜನಗಳು, ಪ್ರತಿನಿಧಿಗಳು, ಲೀಡರ್ಸ್ ಏನಿದ್ದಾರೆ, ಚಾಮರಾಜನಗರದಿಂದ ಬಂದಿದ್ದಾರೆ, ನಮ್ಮ ಪ್ರಿಯಾಪಟ್ಟಣದಿಂದ, ಮೈಸೂರಿಂದ ಬಂದವರ, ಈ ಕಡೆ ಬೀದಾರು, ಗುಲ್ಬರ್ಗ, ಯಾದಗಿರಿ, ಕೋಲಾರ, ಮಂಡ್ಯ, ಇತಿ ಒಂದು 10-15 ಜಿಲ್ಲೆಗಳಿಂದ ಜನ ಬಂದಿದ್ದಾರೆ. ಬಟ್ ಅವರೆಲ್ಲ ದೂರ ಇರೋ ಕಾರಣವಾಗಿ ಅವರೆಲ್ಲರೂ ಕೂಡ ಬರಕ್ಕಾಗಿಲ್ಲ. ಸರ್ ಸಿ ವಿ ರಾಮನ್ ವಿಧಾನಸಭಾ ಕ್ಷೇತ್ರದ ಜನಕ್ಕೆ ಹೆಚ್ಚಾಗಿ ಈ ಒಂದು ಬೆಳ್ಳಿ ಪದಕಗಳು ಸಿಕ್ಕಿದೆ ಅಂತ ಹೇಳ್ತೀವಿ. ಒಂದು 20% ಅಕ್ಕಪಕ್ಕ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು, ಹೊಸಕೋಟೆ, ಮಾಲೂರು, ಈ ಕೋಲಾರ, ಈ ರೀತಿ ಅಲ್ಲಲ್ಲಿ ಸ್ವಲ್ಪ ಹೋಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ನಾನು. ಬರುವಂತ ದಿನಗಳಲ್ಲಿ ಮೂಲ ನಿವಾಸಿ ಅಂಬೇಡ್ಕರ್ ಸಂಘ ಎಲ್ಲಿ ನಮ್ಮ ಶಾಖೆಗಳಿದೆ ಅಲ್ಲಿ ಎಲ್ಲ ಇರ್ತಕ್ಕಂಥ ನಮ್ಮ ಲೀಡರ್ಸ್ ಏನಿದ್ದಾರೆ ಅವ್ರಿಗೆ ಮಾರ್ಗದರ್ಶನ ಮಾಡ್ತೀವಿ. ಇದೇ ರೀತಿ ವಿದ್ಯಾರ್ಥಿಗಳನ್ನ ಮೋಟಿವೇಶನ್ ಮಾಡೋಣ ಅಂತ ಹೇಳಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ಕಾರ್ಯಕ್ರಮ ಬರುವಂತ ದಿನಗಳಲ್ಲಿ ಮಾಡೋದಕ್ಕೆ ಬಯಸಿದೀವಿ. ನಮ್ಗೆ ಒಂದಷ್ಟು ಪ್ಲಾನಿಂಗ್ ಇದೆ. ನಮ್ಮ ಹಿರಿಯರು ಮತ್ತೆ ಸಲಹೆಗಾರರು ಕೂಡ ತುಂಬಾ ಜನ ಇದ್ದಾರೆ. ಅವರೆಲ್ಲರ ಒಂದು ಸಹಕಾರದಿಂದ, ಬೆಂಬಲದಿಂದ ನಾವು ಮುಂದಕ್ಕೆ ಹೋಗ್ತಾ ಇರ್ತೀವಿ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಶಕ್ತಿ ಬಂದಿದೆ, ಏನೋ ಒಂದು ನಮ್ಗೆ ಒಳ್ಳೇದಾಗಿದೆ ಅಂತಂದ್ರೆ, ಮೊದಲನೇದಾಗಿ ಈ ಸರ್ ಸಿ ವಿ ರಾಮನ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಜಾತ್ಯತೀತ ಇರ್ತಕ್ಕಂಥ 2 ಮುಖಂಡರುಗಳಿದ್ದಾರೆ. ಅದು ಯಾರಪ್ಪ ಅಂತಂದ್ರೆ, ಒಬ್ರು ನಮ್ಮ ಗಜಾ ಫೌಂಡೇಶನ್ ಗಜಿ ಸರ್ ಅವರು, ಇನ್ನೊಬ್ರು ಜೈ ಕರ್ನಾಟಕ ಜನಪರ ವೇದಿಕೆಯ ಗುಣರಂಜನ್ ಶೆಟ್ಟಿ ಅವರು. ನಮ್ಮನ್ನ ನೋಡ್ತಾ, ನಮ್ಗೆ ಮಾರ್ಗದರ್ಶನ ನೀಡ್ತಾ, ನಮಗೆ ಒಂದಷ್ಟು ಒಳ್ಳೇದನ್ನ ತಿಳಿಸ್ತಾ, ಕಲಿಸ್ತಾ, ನಮ್ಗೆ ಒಳ್ಳೆ ರೀತಿಯಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ. ನಾವ್ ಯಾವತ್ತೂ ಕೂಡ ಬಡವರ ಪರ ನಾವ್ ಇರ್ತೀವಿ, ಒಳ್ಳೆ ಕೆಲಸಗಳು ಮಾಡ್ತೀವಿ. ನಮ್ಮನ್ನ ಯಾರೆಲ್ಲ ಬೆಂಬಲಿಸಿದ್ದಾರೆ, ನಮ್ಮನ್ನ ಯಾರೆಲ್ಲ ಗುರುತಿಸಿದ್ದಾರೆ, ಅವರ ಗೌರವವನ್ನ ಇನ್ನೂ ಹೆಚ್ಚಾಗಿ ಉಳಿಸ್ಕೊಂಡು ಹೋಗೋ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಬಯಸ್ತೀನಿ.